ನಮಸ್ಕಾರ. ಇವತ್ತಿನ ದಿವಸ 13ನೇ ಎಪಿಸೋಡ್ 13ನೇ ಅಧ್ಯಾಯ ಪಾರಾಯಣ ಮಾಡುತ್ತಿದ್ದೇನೆ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೈ ನಮಃ, ಶ್ರೀಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭಮೀಂದ್ರ ನೀಲಜಟಿಲಂ ಭಸ್ಮಾಂಗ ರಾಗೋಜ್ವಲಂ ಶಾಂತಂ ನಾದ ವಿಲೀನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞೈ ಸನಕಾದಿಭಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಮುಪಾಸ್ಮಹೇ ಹೃದಯ ಮುದ ಧ್ಯೇಯ ಸದಾ ಯೋಗಿಭಿ. ಇದು 13ನೇ ಅಧ್ಯಾಯ. ಹಿಂದಿನ ಅಧ್ಯಾಯ 12ನೇ ಅಧ್ಯಾಯದಲ್ಲಿ ಶ್ರೀ ಗುರುಗಳು ತಂದೆ ತಾಯಿಯರ ಅನುಮತಿ ಪಡೆದು ಸನ್ಯಾಸ ಆಶ್ರಮ ಸೇರುವುದಕ್ಕೆ ಬದರಿಕಾಶ್ರಮದ ಕಡೆ ಹೊರಟರು. ಬದರಿ ಕಡೆಗೆ ದಾರಿಯಲ್ಲಿ ವಾರಣಾಸಿ ಪಟ್ಟಣದಲ್ಲಿ ತಪಸ್ಸು ಮಾಡಿ ಕೃಷ್ಣ ಸರಸ್ವತಿ ಎನ್ನುವವರ ಶಿಷ್ಯರಾಗಿ ಅವರಿಂದ ದೀಕ್ಷೆ ಪಡೆದು ನರಸಿಂಹ ಸರಸ್ವತಿ ಎಂದು ಪ್ರಖ್ಯಾತ ಪಡೆದು ಮುಂದೆ ಅವರು ತಮ್ಮ ಪರ್ಯಟನೆ ಮುಂದುವರಿಸ್ತಾರೆ. ಈ 13, 14, 15 ಅಧ್ಯಾಯಗಳಲ್ಲಿ ಶ್ರೀ ಗುರುಗಳು ಶಿಷ್ಯರಿಗೆ ಆಶ್ರಮ ಧರ್ಮವನ್ನು ವಿವರಿಸಿದ್ದು ಹೇಳುತ್ತದೆ. ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಶಿಷ್ಯರಿಗೆ ತಾವೇ ಸ್ವತಃ ಉಪದೇಶ ಮಾಡಿದ್ದಾರೆ ಆಶ್ರಮ ಧರ್ಮದ ಬಗ್ಗೆ. ನಾಮಧಾರಕ ಹೇಳುತ್ತಾರೆ ಸಿದ್ಧಮುನಿಗಳಿಗೆ, ಈ ಗುರುಚರಿತ್ರೆ ಕೇಳ್ತಾ ಇದ್ದರೆ ಹಸಿದ ಹಸುವು ಹಸಿ ಹುಲ್ಲನ್ನು ನೋಡಿದಂತಾಗುತ್ತದೆ, ಅಷ್ಟು ಖುಷಿ ಪಡುತ್ತೆ, ಆ ಥರ ಆಗ್ತಾ ಇದೆ ಅಂತ ಹೇಳ್ತಾರೆ. ಸಿದ್ಧಮುನಿಗಳು ಹೇಳ್ತಾರೆ, ನಾಮಧಾರಕ ನೀನು ಕೇಳಿದೆಯಲ್ಲ, ಮುಂದೆ ಏನು ಮಾಡಿದರು ಗುರುಗಳು, ಎಲ್ಲಿ ಹೋದರು ಅಂತ ಹೇಳ್ತೀನಿ ಕೇಳು ಅಂದರೆ ಸಿದ್ಧಮುನಿಗಳು, ಗುರುಗಳೇ, ಗುರುಗೂ ನರಸಿಂಹ ಸರಸ್ವತಿಯವರು ಪ್ರಯಾಗದಲ್ಲಿರುವಾಗ ಅವರಿಗೆ ಅನೇಕ ಶಿಷ್ಯರಾದರು. ಪ್ರಯಾಗದಲ್ಲಿರುವಾಗ ಅದರಲ್ಲಿ ಮುಖ್ಯರಾದವರು 7 ಜನ. ಸಿದ್ಧಮುನಿಗಳು ಹೇಳ್ತಾ ಇದ್ದಾರೆ ಇದನ್ನು. ಮಾಧವ ಸಿದ್ಧ, ಸಿದ್ಧ ಅಂದರೆ ನಾನು ಅಂತ ಹೇಳ್ತಾರೆ ಸಿದ್ಧಮುನಿಗಳು. ಮಾಧವ ಸರಸ್ವತಿ, ಸಿದ್ಧ ಸರಸ್ವತಿ, ಬಾಲ ಸರಸ್ವತಿ, ಉಪೇಂದ್ರ ಸರಸ್ವತಿ, ಜ್ಞಾನ ಜ್ಯೋತಿ ಸರಸ್ವತಿ, ಸದಾನಂದ ಸರಸ್ವತಿ, ಕೃಷ್ಣ ಸರಸ್ವತಿ, ಈ ಥರ 7 ಜನ. ಅವರ ಕೊನೆಯ ಹೆಸರು ಸರಸ್ವತಿ ಅಂತ ಇಟ್ಟಿದ್ದಾರೆ, ಬಿರುದನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಹೆಸರು ಸಿದ್ಧ ಸರಸ್ವತಿ ಅಂತ ನನ್ನ ದೀಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಂತರ ಶ್ರೀ ಗುರುಗಳು ಅನೇಕ ಕ್ಷೇತ್ರ ಪುಣ್ಯತೀರ್ಥಗಳನ್ನು ಪಾವನ ಮಾಡುತ್ತಾ ದಕ್ಷಿಣ ದೇಶಕ್ಕೆ ತಮ್ಮ ಪೂರ್ವಾಶ್ರಮದ ಜನ್ಮಸ್ಥಳವಾದ ಕಾರಂಜಿಗೆ ಮತ್ತೆ ಬರ್ತಾರೆ. ಹೇಳ್ತಾರೆ, 30 ವರ್ಷ ಆದಮೇಲೆ ಬರ್ತೀನಂತ ತಂದೆ ತಾಯಿಗಳಿಗೆ. ಅವರ ಒಡಹುಟ್ಟಿದವರು ತಂದೆ ತಾಯಿಗಳು ಸಂತೋಷದಿಂದ ಕಾಯ್ತಾ ಇರ್ತಾರೆ. ಆಮೇಲೆ ಎಲ್ಲ ಬ್ರಾಹ್ಮಣರು ಅವರ ದರ್ಶನ ಮಾಡಿಕೊಂಡು ತಮ್ಮ ತಮ್ಮ ಮನೆಗಳಿಗೆ ಭಿಕ್ಷೆಗಾಗಿ ಆಹ್ವಾನ ಮಾಡ್ತಾರೆ. ನರಸಿಂಹ ಸರಸ್ವತಿಯವರು ಒಂದೇ ಕಾಲದಲ್ಲಿ ಎಲ್ಲರ ಮನೆಗೆ ಭಿಕ್ಷೆ ಸ್ವೀಕರಿಸಿ, ಆವಾಗ ಗೊತ್ತಾಗುತ್ತೆ ಇವರು ಮಹಾತ್ಮರೇ. ಒಂದೇ ಕಾಲದ ಎಲ್ಲರ ಮನೆಗೆ ಭಿಕ್ಷೆಗೆ ಬಂದು ಸ್ವೀಕರಿಸಿದ್ದರಿಂದ ಇವರು ಸಾಮಾನ್ಯರಲ್ಲ, ಇವರು ಭಗವತ್ ಅವತಾರ ಅಂತ ಗೊತ್ತಾಗುತ್ತೆ. ಆವಾಗ ಒಂದು ದಿನ ಅವರ ನರಸಿಂಹ ಸರಸ್ವತಿ ತಾಯಿ ತಂದೆಯು ಬಂದು ಆವಾಗ ಅವರು ಶ್ರೀಪಾದ ರೂಪದ ದರ್ಶನ ಕೊಡ್ತಾರೆ. ಮತ್ತೆ ತಾಯಿ ತಂದೆಗಳಂತಾರೆ, ತಮ್ಮನ್ನು ಸಂಸಾರ ಸಮರದಿಂದ ಉದ್ಧರಿಸಿ ಅಂತಾರೆ. ಆವಾಗ ನರಸಿಂಹ ಸರಸ್ವತಿಯವರು ಹೇಳ್ತಾರೆ, ನೋಡಿ, ಉತ್ತಮ ಸನ್ಯಾಸಿ ಜನಿಸುತ್ತಾರೋ ಯಾವ ವಂಶದಲ್ಲಿ ಅಲ್ಲಿ 42 ತಲೆಮಾರುಗಳವರೆಗೆ ಅವರ ವಂಶ ಉದ್ಧಾರವಾಗುತ್ತದೆ. ನಾನು ನಿಮ್ಮ ವಂಶದಲ್ಲಿ ಜನಿಸಿದ್ದಕ್ಕೆ ನಿಮ್ಮ ವಂಶದವರಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ, ನಿಮ್ಮ ವಂಶ ಉದ್ಧಾರವಾಗುತ್ತೆ, ನೀವು ಸಂತೋಷದಿಂದಿರಿ ಅಂತ ಹೇಳ್ತಾರೆ. ಅವಾಗ ಅವರ ಸಹೋದರಿ ರತ್ನ, ಅವಳ ಹೆಸರು, 2 ಅವಳಿ ಗಂಡು ಮಕ್ಕಳಾಗಿರ್ತಾರೆ. ಆಮೇಲೆ 2 ಗಂಡು ಮಕ್ಕಳಾಗಿ ಇವಳು ತಂಗಿ ಸಹೋದರಿ ಗುರುಗಳಿಗೆ ನರಸಿಂಹ ಸರಸ್ವತಿಗೆ ನಮಸ್ಕಾರ ಮಾಡಿ, ನನಗೆ ಸಂಸಾರ ತಾಪತ್ರಯ ತೊಲಗಿ ನಿರ್ಲಿಪ್ತ ಪ್ರಸಾದಿಸಿ, ನನ್ನ ಸಂಸಾರ ಬೇಡ, ನಾನು ತಪಸ್ಸು ಮಾಡ್ಕೊಂಡಿರ್ತೀನಿ ಅಂದಾಗ ಗುರುಗಳು ಕೇಳ್ತಾರೆ, ತಂಗಿಗೆ ಹೇಳ್ತಾರೆ, ಸ್ತ್ರೀಯರಿಗೆ ಪತಿ ಸೇವೆಯಿಂದಲೇ ಮೋಕ್ಷ
ಸಿಗುವುದು. ಸ್ತ್ರೀಯರಿಗೆ ಪತಿವ್ರತ ಧರ್ಮದಿಂದ ಸಾಕಷ್ಟು ಬಲ ಬರುತ್ತದೆ. ದೇವರೇ ಅವರಿಗೆ ಹೆದರ್ತಾರೆ ಪತಿವ್ರತೆಯರಿಗೆ. ಅದಕ್ಕೆ ನೀನು ಪತಿ ಸೇವೆ ಮಾಡು, ಗಂಡನನ್ನೇ ಪರಮೇಶ್ವರೆಂದು ತಿಳಿ. ರತ್ನ ಅಂತಾಳೆ, ನನ್ನ ಮುಂದಿನ ಭವಿಷ್ಯ ಹೇಗಿದೆ ಹೇಳಿ ಅಂದಾಗ ಶ್ರೀ ಗುರುಗಳು ಹೇಳ್ತಾರೆ, ನಿನಗೆ ತುಂಬ ಕಷ್ಟ ಇದೆ. ನೀನು ಹಿಂದಿನ ಜನ್ಮದಲ್ಲಿ ನೀನು ಇಬ್ಬರು ದಂಪತಿಗಳನ್ನು ಜಗಳ ತಂದು ಬೇರೆ ಮಾಡಿದೀಯಾ, ಮತ್ತು ಒಂದು ಹಸುವನ್ನು ಕರುವನ್ನು ಒಂದು ಹೊಡೆದು ಸಾಯಿಸಿದ್ದೀಯಾ. ಅದಕ್ಕೆ ಈ ಜನ್ಮದಲ್ಲಿ ನಿನಗೆ ಕುಷ್ಠರೋಗ ಬರುತ್ತದೆ ಎಂದಾಗ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಗುರುಗಳು ನನ್ನನ್ನು ಉದ್ಧರಿಸಿ ಕಾಪಾಡಿ ಅಂತಾಳೆ. ಆವಾಗ ಸಮಾಧಾನ ಮಾಡಿ ಹೇಳ್ತಾರೆ, ಇದು ನಿನ್ನ ಈಗ ಬರಲ್ಲ, ಅದು ನಿನ್ನ ವೃದ್ಧ ವಯಸ್ಸಲ್ಲಿ ಬರುತ್ತೆ, ಈಗ ಬರಲ್ಲ ಅಂದಾಗ ನೀನು ಆವಾಗ ಈ ಕುಷ್ಠರೋಗ ಬಂದಾಗ ಭೀಮಾ ತೀರದಲ್ಲಿ ಪಾಪನಾಶ ತೀರ್ಥ ಅಂತ ಇದೆ. ಅಲ್ಲಿ ಭೀಮಾ ಮತ್ತು ಅಮರಜ ಎರಡು ಪವಿತ್ರವಾದ ನದಿಗಳು ಸೇರುತ್ತೆ. ಇದು ಗಂಧರ್ವಪುರದ ಹತ್ರ ಇದೆ. ನೀನು ಅಲ್ಲಿ ಹೋಗಿ ನಿನ್ನ ಪಾಪವನ್ನು ಪರಿಹರಿಸಿಕೊಳ್ಳು ಅಂತಾರೆ. ನಂತರ ಗುರುಗಳು ತಮ್ಮ ಶಿಷ್ಯರೊಂದಿಗೆ ಗೋದಾವರಿ ಹುಟ್ಟು ಕ್ಷೇತ್ರವಾದ ನಾಸಿಕಕ್ಕೆ ಬರ್ತಾರೆ. ಸಿದ್ಧರು ಹೇಳ್ತಾರೆ, ಈ ಗೋದಾವರಿ ನದಿಯು ಇದಕ್ಕೆ ರುದ್ರಗಂಗಾ ಅಂತಾರೆ ಅಂತ ಹೇಳ್ತಾರೆ. ಸಿದ್ಧ ಸರಸ್ವತಿ ಅಂದರೆ ಸಿದ್ಧ ಮುನಿಗಳು ಹೇಳ್ತಾರೆ ಇದಕ್ಕೆ ರುದ್ರಗಂಗಾ ಅಂತಾರೆ. ಆ ನದಿಗೆ ಭೂಮಿಯ ಮೇಲೆ ಹೇಗೆ ಬಂತು ಅನ್ನೋದು ಹೇಳ್ತೀನಿ ಕೇಳು. ನಾಮಧಾರಕ ಹೇಳ್ತಾರೆ, ಹಿಂದೆ ಮುನಿಗಳು ಭೂಮಿಯ ಮೇಲೆ ಭತ್ತ ಹಾಕಿ ಅದೇ ದಿವಸ ತಮ್ಮ ತಪಸ್ಸು ಶಕ್ತಿಯಿಂದ ಬೆಳೆ ಪಡಿತಾ ಇರ್ತಾರೆ, ಫಲ ಪಡಿತಾ ಇರ್ತಾರೆ. ಒಂದು ದಿನ ಅವರು ಗೌತಮ ಋಷಿಗಳು ತಪಸ್ಸರಿದ್ದಾಗ ಎಲ್ಲರೂ ಮುನಿಗಳು ಸೇರಿ ಒಂದು ದರ್ಬೆಯಿಂದ ಮಾಡಿದ ಹಸು ಮತ್ತು ಆಕಳು ಮತ್ತು ಕರುವನ್ನು ಮಾಡಿ ಅದಕ್ಕೆ ತಮ್ಮ ತಪಸ್ಸಿನಿಂದ ಜೀವ ತುಂಬಿ ತಪೋಶಕ್ತಿಯಿಂದ ಗೌತಮರ ಹೊಲದಲ್ಲಿ ಕಳಿಸ್ತಾರೆ. ಗೌತಮರು ದರ್ಬೆಯಿಂದ ಅದನ್ನು ಹೆದರಿಸ್ತಾರೆ. ತಕ್ಷಣ ಆ ಹಸು ಬಿದ್ದು ಸತ್ತೋಗ್ಬಿಡುತ್ತೆ. ಆವಾಗ ಎಲ್ಲರೂ ಸೇರಿ ಹೇಳ್ತಾರೆ, ನೀವು ಗಂಗೆಯನ್ನು ತಂದರೆ ಅದರಲ್ಲಿ ನೀವು ಸ್ನಾನ ಮಾಡಿದರೆ ಈ ಯಾವುದಿದು ಗೋಹತ್ಯಾ ದೋಷ ನಿವಾರಣೆ ಆಗುತ್ತದೆ ಅಂದಾಗ ಗೌತಮರು ಗಂಗೆಯನ್ನು ಭೂಮಿಗೆ ತಂದು ಸ್ನಾನ ಮಾಡಿ ತಮ್ಮ ಪಾಪ ಪರಿಹಾರ ಮಾಡಿಕೊಳ್ತಾರೆ. ಇದನ್ನು ಗೌತಮ ಋಷಿಯು ಭೂಮಿಗೆ ತಂದಿದ್ದಕ್ಕೆ ಇದಕ್ಕೆ ಗೌತಮಿ ಅಂತಾರೆ. ಇದೇ ಗೋದಾವರಿ ನದಿ. ಇದು ಗಂಗೆಯಷ್ಟೇ ಪವಿತ್ರವಾದದ್ದು. ಮುಂದೆ ನರಸಿಂಹ ಸರಸ್ವತಿಯವರು ಗೋದಾವರಿಯ ಉಗಮಸ್ಥಾನವಾದ ಗೋದಾವರಿಯ ಹುಟ್ಟು ಸ್ಥಾನವಾದ ತ್ರ್ಯಂಬಕಕ್ಕೆ ಬರ್ತಾರೆ. ತ್ರ್ಯಂಬಕೇಶ್ವರ ಅಂತಿದೆಯಲ್ಲ, ಅಲ್ಲಿ ತ್ರ್ಯಂಬಕಕ್ಕೆ ಬರ್ತಾರೆ. ಹಾಗೂ ಗೋದಾವರಿಯ ಪರಿಕ್ರಮ ಮಾಡ್ತಾರೆ. ಅಲ್ಲಿ ಪರ್ಯಟನೆ ಮಾಡುವಾಗ ಮಂಜರೀಕರ ಎನ್ನುವ ಕ್ಷೇತ್ರಕ್ಕೆ ಬರ್ತಾರೆ. ಮಂಜರೀಕರ ಅಲ್ಲಿ ಮಾಧವಾರಣ್ಯ ಒಬ್ಬರು ಸನ್ಯಾಸಿ ಇರ್ತಾರೆ. ಅವರು ನರಸಿಂಹ ಅವತಾರವನ್ನು ಪೂಜೆ ಮಾಡ್ತಾ ಇರ್ತಾರೆ. ಒಂದು ದಿನ ಅವರು ಮಾಧವಾರಣ್ಯರು ಧ್ಯಾನ ಮಾಡುವಾಗ ಶ್ರೀ ಗುರುಗಳು ಅವರಿಗೆ ಅಲ್ಲಿ ಬಂದು ಅವರಿಗೆ ದರ್ಶನ ಕೊಡ್ತಾರೆ. ಆವಾಗ ಅವರು ಸಾಷ್ಟಾಂಗ ನಮಸ್ಕಾರ ಮಾಡಿ ಹೀಗೆ ಸ್ತುತಿಸ್ತಾರೆ, ಸಾರ್ವಭೌಮ ಜಗದ್ಗುರು, ನೀವು ನರನಂತೆ ಕಾಣಿಸಿದರೂ ತ್ರಿಮೂರ್ತಿ ಸ್ವರೂಪರು. ನಿಮ್ಮ ಪಾದ ಸ್ಪರ್ಶದಿಂದ ನಾನು ಕೃತಾರ್ಥನಾದೆ. ನನ್ನನ್ನು ಆಶೀರ್ವದಿಸಿ. ಅವ್ರನ್ನ ಆಶೀರ್ವಾದ ಮಾಡಿ ಮುಂದೆ ಅವರು ಗೋದಾವರಿಯ ಪರಿಕ್ರಮವನ್ನು ಮುಂದುವರಿಸ್ತಾರೆ. ಅಲ್ಲಿಂದ ಗುರುಗಳು ವಾಸರ ಬ್ರಹ್ಮೇಶ್ವರ ಕ್ಷೇತ್ರ ಸೇರಿ ನದಿ ದಡಕ್ಕೆ ಬರ್ತಾರೆ ಸ್ನಾನಕ್ಕಂತ. ಅಲ್ಲಿ ಒಬ್ಬ ಬ್ರಾಹ್ಮಣ ಹೊಟ್ಟೆ ನೋವಿನಿಂದ ವಿಪರೀತ ಬಾಧೆ ಪಡ್ತಿರ್ತಾನೆ. ಅವನು ಊಟ ಮಾಡಿದ್ರೆ ಹೊಟ್ಟೆ ನೋಯ್ತಾ ಇರುತ್ತೆ. ತಿಂಗಳಿಗೊಂದ್ಸರಿ ಊಟ ಮಾಡ್ತಿರ್ತಾನೆ. ಪೂರ್ಣಮಿ ದಿನದಿಂದ 1 ತಿಂಗಳಾಗಿರುತ್ತೆ ಅವನಿಗೆ. ಇನ್ನು ನಾನು ಬಾಧೆಯನ್ನು ತಡೆಯಲಾರೆ ಅಂತ ಅವನು ತನಗೆ
ಕಲ್ಲು ಕಟ್ಟಿಕೊಂಡು ಕುತ್ತಿಗೆಗೆ ನದಿಯಲ್ಲಿ ಆತ್ಮಹತ್ಯೆ ಮಾಡೋಕ್ಕೆ ಹೋಗುವಾಗ ಆ ಶಿಷ್ಯರಿಂದ ಅವನು ಕರೆಯಕ್ಕೆ ಹೇಳ್ತಾರೆ. ಇವರು ಶಿಷ್ಯರು ಕರೀತಾರೆ, ಕರ್ಕೊಂಡು ಹೋಗ್ತಾರೆ ನರಸಿಂಹ ಸರಸ್ವತಿ ಹತ್ರ. ಅವನು ತನ್ನ ಬಾಧೆಯನ್ನು ತೋಡ್ಕೋತಾನೆ, ನನಗೆ ಈ ಥರ ಇದೆ ಹೊಟ್ಟೆ ನೋವು ಅಂದಾಗ, ಅಷ್ಟರಲ್ಲಿ ಅಲ್ಲಿ ಹತ್ತಿರದಲ್ಲಿ ಒಬ್ಬ ಗ್ರಾಮಾಧಿಕಾರಿ, ಅವನ ಹೆಸರು ಸಾಯಂ ದೇವ, ಅವನು ಬಂದು ನಮಸ್ಕಾರ ಮಾಡಿ, ನನ್ನ ಹೆಸರು ಸಾಯಂ ದೇವ, ನಾನು ಅಪಸ್ತಂಭ ಶಾಖೆ ಕೌಂಡಿನ್ಯ ಗೋತ್ರದವನು ಅಂತೇಳಿ ನಮಸ್ಕರಿಸಿ ಸ್ಟಾರ್ಟಾಗಿ ನಮಸ್ಕಾರ ಮಾಡಿ, ನಾನು ಯವನ ರಾಜ್ಯನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂಥೇಳಿ ನಿಮ್ಮ ದರ್ಶನದಿಂದ ನಾನು ಪಾವನವಾದಿ ಅಂತ ನಮಸ್ಕಾರ ಮಾಡಿದ. ಗುರುಗಳು ಹೇಳ್ತಾರೆ ಸಾಯಂ ದೇವನಿಗೆ, ನೀನು ಈ ಬ್ರಾಹ್ಮಣನನ್ನು ಕರೆದುಕೊಂಡು ಇವನಿಗೆ ಮೃಷ್ಟಾನ್ನ ಭೋಜನ ಕೊಡು. ಈ ಬ್ರಾಹ್ಮಣನಿಗೆ ಉದರಶೂಲ ರೋಗವಿದೆ, ಅವನು 1 ತಿಂಗಳಾಯಿತು ಊಟ ಮಾಡಿಲ್ಲ ಅಂದಾಗ ಸಾಯಂ ದೇವ ಅಂತಾನೆ ಗುರುಗಳಿಗೆ, ಇವನು 1 ತಿಂಗಳಿಂದ ಊಟ ಮಾಡಿಲ್ಲ ಅಂದರೆ ಇವನಿಗೆ ಊಟ ಕೊಟ್ಟರೆ, ಇವನೇನು ಮರಣಿಸಿದರೆ ನನಗೆ ಬ್ರಹ್ಮ ಹತ್ಯಾ ದೋಷ ಬರುತ್ತೆ, ಬ್ರಾಹ್ಮಣರನ್ನು ಕೊಂದ ದೋಷ ಬರುತ್ತದೆ ಅಂದಾಗ, ಅದಕ್ಕೆ ಗುರುಗಳು ಹೇಳ್ತಾರೆ ಇವನಿಗೆ ಇದೇ ಔಷಧ, ಮೃಷ್ಟಾನ್ನ ಭೋಜನವೇ. ಇನ್ನೂ ದೊಡ್ಡ ಔಷಧ ಹೇಳ್ತೀನಿ ಕೇಳುವವನಿಗೆ. ಇವನಿಗೆ ಪರಮಾನ್ನ ಅಂದರೆ ತರತರವಾದ ಅನ್ನ, ಬೇರೆ ಬೇರೆ ರುಚಿಯಾದ ಅನ್ನ, ಪರಮಾನ್ನ, ವಡೆ, ಇವುಗಳ ಜೊತೆ ಊಟ ಮಾಡಿಸು ಅಂತಾರೆ. ಆವಾಗ ಸಾಯಂ ದೇವ ಗುರುಗಳಿಗೆ ಶಿಷ್ಯ ಸಮೇತವಾಗಿ ತನ್ನ ಮನೆಗೆ ಆಹ್ವಾನಿಸಿ, ದಂಪತಿಗಳಿಬ್ಬರು ಸಾಯಂ ದೇವನ ಹೆಂಡತಿ ಸೇರಿ ರುದ್ರ ಸೂಕ್ತವೇ ಮೊದಲಾದ ಮಂತ್ರಗಳನ್ನು ಹೇಳುತ್ತಾ ಗುರುಗಳಿಗೆ ಸರ್ವೋಪಚಾರಗಳಿಂದ ಪೂಜಿಸ್ತಾರೆ. ನಂತರ ಷಡ್ರಸೋಪೇತವಾದ ಭೋಜನ ಮಾಡಿಸ್ತಾರೆ. ಅಂದರೆ ವಿಧಿ ಇದು ಎಲ್ಲ ರೀತಿ ಪದ್ಧತಿ ಪ್ರಕಾರ ಊಟ ಮಾಡಿಸಿ, ಬ್ರಾಹ್ಮಣ ಆ ಊಟ ಮಾಡಿದ ತಕ್ಷಣ ಅಮೃತದಂತೆ ಕೆಲಸವಾಗಿ ಅವನ ರೋಗವೆಲ್ಲ ಪರಿಹಾರವಾಗುತ್ತದೆ. ಇಲ್ಲಿಗೆ 13ನೇ ಅಧ್ಯಾಯ ಸಮಾಪ್ತಿಯಾಗುತ್ತದೆ. ದತ್ತಾಯ ಗುರುವೇನ್ಮ ಶ್ರೀಪಾದ ಶ್ರೀ ವಲ್ಲಭಾಯನ ಶ್ರೀ ನರಸಿಂಹ ಸರಸ್ವತ್ಯಾಯನ್ಮ. ತಾವು ಇದಕ್ಕೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇನ್ನು 14ನೇ ಅಧ್ಯಾಯಕ್ಕೆ ಕಾಯಿರಿ ಅಂಥೇಳಿ ಇಲ್ಲಿ ಮುಗಿಸ್ತಾ ಇದ್ದೀನಿ.